ಮಂಜು ಸ್ಟ್ರಾಟಜಿ ಮಂಜುಗೆ ಉಲ್ಟಾ ಹೊಡಿತ. ಮಂಜು ಗೌತಮಿ ಟಿಕೆಟ್ ಟು ಫಿನಾಲೆ ಓಟದಿಂದ ಆಚೆ ಬಂದಿದ್ದು ಯಾರ ತಪ್ಪಿನಿಂದ? ಹನುಮಂತು ಅಂತೂ ಟಿಕೆಟ್ ಟು ಫಿನಾಲೆ ಆಟಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು. ಟಿಕೆಟ್ ಟು ಫಿನಾಲೆಗೆ ಕೊನೆಯ ಸ್ಪರ್ಧಿಯಾಗಿ ಭವ್ಯ ಕೂಡ ಆಯ್ಕೆಯಾದ್ರು. ಹೌದು, ಕಳೆದ 3 ದಿನಗಳಿಂದ ಟಿಕೆಟ್ ಟು ಫಿನಾಲೆ ಸರಣಿ ಆಟಗಳಲ್ಲಿ ಸ್ಪರ್ಧಿಗಳು 2 ತಂಡಗಳಾಗಿ ಆಟ ಆಡ್ತಿದ್ದಾರೆ. ಭವ್ಯ, ಮೋಕ್ಷಿತಾ, ಹನುಮಂತು, ತ್ರಿವಿಕ್ರಮ್ ತಂಡ ಸರಣಿ ಗೆಲುವು ಪಡ್ಕೊಂಡ್ರೆ, ಮಂಜು, ಗೌತಮಿ, ಧನ್ರಾಜ್, ಚೈತ್ರಾ ತಂಡ ಸರಣಿ ಸೋಲು ಕಾಣ್ತು. ಇನ್ನು ಸೋತ ತಂಡದಿಂದ ಒಬ್ಬೊಬ್ಬರನ್ನೇ ಆಟದಿಂದ ಆಚೆ ಇಡಬೇಕಿತ್ತು. ಮಂಜು ಯಾವತ್ತೂ ಗೌತಮಿನ ಬಿಟ್ಟು ಕೊಟ್ಟಿಲ್ಲ. ಹೀಗಾಗಿ ಚೈತ್ರಾ ಹಾಗೂ ಧನ್ರಾಜ್ನ ಪ್ಲಾನ್ ಮಾಡಿ ಆಟದಿಂದ ಮೊದಲು ಆಚೆ ಇಟ್ರು. ಇದಾದ ಮೇಲೆ ಗೆದ್ದು ಗೌತಮಿ, ಮಂಜು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಎಂಟ್ರಿ ಕೊಡೋ ಮೈಂಡ್ ಸೆಟ್ ನಲ್ಲಿದ್ರು. ಆದ್ರೆ ಆಗಿದ್ದು ಉಲ್ಟಾ. ನೀರಿನ ಆಟದಲ್ಲಿ ಮಂಜು ಸ್ಟ್ರಾಟಜಿ ವರ್ಕ್ ಆಗ್ಲಿಲ್ಲ. ಸೋತು ಇಬ್ಬರು ಆಟದಿಂದ ಆಚೆ ಬಂದ್ರು. ಇಲ್ಲಿ ಮಂಜು ಒಬ್ಬರದೇ ತಪ್ಪು ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಗೌತಮಿ ಇನ್ನೂ ಎಫರ್ಟ್ ಹಾಕಿದ್ರೆ ಗೆಲ್ಬೋದಿತ್ತು. ಜೊತೆಗೆ ನಿರೀಕ್ಷೆ ಮಾಡಿದ ಹಾಗೆ ಹನುಮಂತು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಎಂಟ್ರಿ ಕೊಟ್ಟಿದ್ದಾಗಿದೆ. ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿ ತಮ್ಮ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಕೊನೆಯದಾಗಿ ಮೋಕ್ಷಿತಾ ಹಾಗೂ ಭವ್ಯ ನಡುವೆ ಟಿಕೆಟ್ ಟು ಫಿನಾಲೆ ಓಟಕ್ಕೆ ಕೊನೆಯ ಸ್ಪರ್ಧಿಯ ಆಯ್ಕೆಗೆ ಬಿಗ್ ಬಾಸ್ ಪಜಲ್ ಟಾಸ್ಕ್ ಕೊಟ್ಟಿದ್ರು. ಭವ್ಯ, ಮೋಕ್ಷಿತಾ ಇಬ್ರು ಒಳ್ಳೆ ಫೈಟ್ ಕೊಟ್ರು. ಇಬ್ಬರಲ್ಲಿ ಭವ್ಯ ಸ್ವಲ್ಪ ವೇಗವಾಗಿ ಪಜಲ್ ನ ಕಂಪ್ಲೀಟ್ ಮಾಡಿ ಟಿಕೆಟ್ ಟು ಫಿನಾಲೆ ಓಟಕ್ಕೆ ಎಂಟ್ರಿ ಕೊಟ್ರು. ಸರಣಿ ಟಾಸ್ಕ್ ನ ಕೊನೆಯಲ್ಲಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಕ್ಯಾಪ್ಟನ್ ರಜತ್, ತ್ರಿವಿಕ್ರಮ್, ಹನುಮಂತು ಹಾಗೂ ಭವ್ಯ ಕಂಟೆಸ್ಟೆಂಟ್ಸ್ ಆಗಿದ್ದಾರೆ. ಈ ನಾಲ್ವರಲ್ಲಿ ಟಾಸ್ಕ್ ಗೆದ್ದು ಫಿನಾಲೆ ವಾರಕ್ಕೆ ಎಂಟ್ರಿ ಕೊಡೋರು ಯಾರು? ಟಿಕೆಟ್ ಟು ಫಿನಾಲೆ ಪಡ್ಕೊಳ್ಳೋರು ಯಾರು? ಕಾದು ನೋಡ್ಬೇಕು.